ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀನಿಲಯ SSPN. ಏನೇನು ಮಾಡ್ತಾಯಿದ್ದೀರಾ? ಇವತ್ತು ಏನೇನು ತಿಂಡಿ ಮಾಡಿದ್ರಿ ಹೇಳ್ರಿ. ಇವತ್ತು ನಮ್ಮ ಮನೇಲಿ ರೊಟ್ಟಿ. ಇವತ್ತು ಬುಧವಾರ. ಇವತ್ತು ರೊಟ್ಟಿ ಟೊಮೊಟೊ ಗೊಜ್ಜು ಇದು ನನಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೆಯವರಿಗೆ ಚಪಾತಿ ಆ್ಯಂಡ್ ಚಿಕನ್ ಗೊಜ್ಜು ಸೂಪರಾಗಿದೆ. ನಾವು ಜನರಲಾಗಿ ಬೆಳಗ್ಗೆ ಹೊತ್ತು ತಿನ್ನಲ್ಲ, ಮಧ್ಯಾಹ್ನದೊತ್ತು ಇಲ್ಲ ಸಾಯಂಕಾಲ ದೀಪ ಹಚ್ಬಿಟ್ಟು ತಿಂತೀವಿ. ಹಾಗಾಗಿ ನಮ್ಮ ಮನೆಯವರಿಗೆ ಭಾನುವಾರ ಬುಧವಾರ ಸ್ವಲ್ಪ ನಾನ್ ವೆಜ್ ಬೇಕಾಗುತ್ತೆ. ಹಾಗಾಗಿ ಇದೇನು ಮಾಡ್ತಿದ್ದೀವಿ, ಮಕ್ಕಳಿಗೆ ನಾನ್ ವೆಜ್ ಕಳ್ಸೋಕ್ಕಾಗಲ್ವಲ್ಲ, ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅವರಿಗೆ ರೊಟ್ಟಿ ಟೊಮೊಟೊ ಗೊಜ್ಜು ಮಾಡಿದ್ದೀನಿ. ನಮ್ಮ ಮನೆಯವರಿಗೆ ಚಪಾತಿಗೆ ಚಿಕನ್ ಗೊಜ್ಜು ಮಾಡಿದ್ದೀನಿ. ಇದು ಮಧ್ಯಾಹ್ನಕ್ಕೂ ಆಗುತ್ತೆ, ಬಂದಾದ್ಮೇಲೆ ರೈಸ್ ಕೀಸ್ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಅಂಗಡಿಗೆ ಹೋಗಿದ್ದೀನಿ, ಅಂಗಡಿಗೆ ಹೋಗ್ತಿದ್ದೀನಿ. ಬಾಯ್, ಥ್ಯಾಂಕ್ ಯು. ಅಂಗಡಿಗೆ ಬಂದಾದಮೇಲೆ ಹೇಳಿದ್ಮೇಲೆ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಇದು ಲವ್ ಬರ್ಡ್ಸು. ಫಸ್ಟು ಪಾರಿವಾಳಕ್ಕೆಲ್ಲ ಫುಡ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು, ಫುಡ್ ಅಂದರೆ ರಾಗಿ, ಜೋಳ, ಗೋಧಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಹಾಕ್ಬಿಟ್ಟು ಇದು ನೆಕ್ಸ್ಟು ಇದು ಕಾಕ್ಟೈಲ್. ಇದು ದೊಡ್ಡದಿದೆ, ಎತ್ತಕ್ಕೆ ಸ್ವಲ್ಪ ಭಾರ ಆಗುತ್ತೆ, ಅಂದರೆ ಅದು ಎಲ್ಲರ ಹೋಗುತ್ತೆ ಅಂತ ಅಂದ್ಬಿಟ್ಟು ಬಾಕ್ಲು ಸೈಡ್ನ ಆ ಕಡೆ ಮುಚ್ಚಿಬಿಟ್ಟು ಈ ಕಡೆ ಇಟ್ಟಿರ್ತೀವಿ. ಕ್ಲೋಸ್ ಬಾಯಿಂದ ಡೋರ್ ತಗೊಂಡು ಹೊರಗಡೆ ಬರುತ್ತೆ ಅದು. ಅದಕ್ಕೋಸ್ಕರ ಅದಕ್ಕೆ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಕಡೆ ಮೆಶ್ ಇದೆಯಲ್ಲ, ಆ ಕಡೆ ಡೋರ್ ಹಾಕ್ಬಿಟ್ಟು ಇಟ್ಟಿರ್ತೀವಿ. ಇದಕ್ಕೆ ನವಣೆ, ಆಮೇಲೆ ಹಳೆ ನೀರನ್ನ ಚೆಲ್ಬಿಟ್ಟು ಗಲೀಜೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಸ ನೀರು ಹಾಕ್ಬಿಟ್ಟು ಇಡ್ತೀವಿ. ಆಯಿತಾ, ಡೈಲಿ ಇದೇ ರೊಟೀನ್ ಇರುತ್ತೆ ನಂದು. ಇದಾದ್ಮೇಲೆ ಕಾಕ್ಟೈಲು, ಒಂದೊಂದು ಸತಿ ಒಂದಿನ ಸೂರ್ಯಕಾಂತಿ ಬೀಜ ಹಾಕ್ತೀನಿ, ಒಂದಿನ ನವಣೆ ಹಾಕ್ತೀನಿ. ಆ ಥರ ಇದೇ ಥರ ನಡೀತಾ ಇರುತ್ತೆ. ಒಂದೊಂದು ದಿನ ಕೊತ್ತಂಬರಿ ಸೊಪ್ಪು ಒಂದೆರಡು ಕಡ್ಡಿ, ಕರಿಬೇವು ಅಂತೀನಿ, ತುಳಸಿ ಎಲೆ, ಪುದೀನ ಸೊಪ್ಪು ಎರಡೆರಡು ಎಲೆ ಹಾಕ್ತೀನಿ. ಇದು ನವಣೆ ನಾವೇ ಪ್ಯಾಕ್ ಮಾಡಿರ್ತೀವಿ. ಅದು ನವಣೆನ ಒಂದಕ್ಕೆ ನೀರು ಒಂದಕ್ಕೆ ನವಣೆ ಹಾಕಿ ಎಲ್ಲದನ್ನು ಕ್ಲೀನ್ ಮಾಡಿ ಇಡಬೇಕಾಗುತ್ತೆ. ಮಾಮೂಲಿ ಅದಾದಮೇಲೆ ಕಸ ಗುಡಿಸೋದು, ಮಾಮೂಲಿ ಪೂಜೆ ಮಾಡೋದು, ಧೂಳೆಲ್ಲ ಹೊಡೆಯೋದು, ಎಲ್ಲದ್ರ ಮೇಲೆ ಧೂಳು ಕೂತಿರುತ್ತೆ ರೋಡ್ ಸೈಡ್ ಆಗಿರೋದ್ರಿಂದ ಅದು ಎಲ್ಲ ಧೂಳೆಲ್ಲ ಹೊಡೆಯೋದು, ಮಾಮೂಲಿ ಅಂಗಡಿ ಆದಮೇಲೆ ಇದ್ದೇ ಇರುತ್ತಲ್ಲ, ಕ್ಲೀನ್ ಮಾಡೋದು. ಒಂದೊಂದು ಸತಿ ಫುಲ್ಲು ಡೀಪ್ ಕ್ಲೀನ್ ಅಂದರೆ ಒಂದಿನ ಬಿಟ್ಟು ಒಂದಿನ ಮಾಡ್ತೀವಿ, ಒಂದೊಂದು ದಿನ ಮಾಮೂಲಿ ಹಾಗೆ ಮಾಡ್ತೀವಿ. ಕೆಲಸ ಜನಗಳು ಜಾಸ್ತಿ ಬಂದಾಗ ಸುಮ್ಮನಾಗ್ಬಿಡ್ತೀವಿ. ಹೆಂಗಾಗುತ್ತೆ ಹಂಗಂಗೆ ನಡೀತಾ ಇರ್ತೀವಿ. ಡೀಪ್ ಕ್ಲೀನ್ ಮಾಡೋಂಗಿದ್ರೆ ಡೀಪ್ ಕ್ಲೀನ್ ಮಾಡ್ತೀವಿ. ಶುಕ್ರವಾರ ಅಂಗಡಿ ಪೂಜೆ ಮಾಡ್ತೀವಿ. ಹಂಗಾಗಿ ಹಿಂಗೋ ನಡೀತಾ ಇದೆ. ಧೂಳೆಲ್ಲ ಒರೆಸೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಅಂಗಡಿ ಸೈಡ್ ರೋಡ್ ಸೈಡ್ ಆಗಿರೋದ್ರಿಂದ ಧೂಳೆಲ್ಲ ಒರೆಸ್ಬೇಕಾಗುತ್ತೆ. ಡೈಲಿ ನಿಮಗೆ ಲವ್ ಬರ್ಡ್ಸು ಇಟ್ಟಾಯಿತು, ನೆಕ್ಸ್ಟ್ ಕಾಕ್ಟೈಲ್ ಇಟ್ಟಾಯಿತು, ಲವ್ ಬರ್ಡ್ಸ್ ಇಟ್ಟಾಯಿತು. ಇದು ವೈಟ್ ಕಲರ್ ಇದೆಯಲ್ಲ, ಅದು ಜಾವಾ ಬರ್ಡ್ ಅಂತ, ಅದನ್ನು ಕೂಡ ಇಟ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ತೀನಿ. ಈ ಡ್ರೆಸ್ ಲಿಂಕ್ ಬೇಕಾದ್ರೆ, ಈ ಡ್ರೆಸ್ಸು ಕೂಡ ಮೀಶೋದಲ್ಲೇ ತೊಗೊಂಡು ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಕಲರ್ ಡ್ರೆಸ್ಸು ಬೇಕು ಅಂದರೆ ಬೇಕಾದ್ರೆ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀನಿ.
ಅದಾದಮೇಲೆ ಮೋಟ್ರ್ ಆಫ್ ಮಾಡ್ತೀನಿ. ಮೋಟ್ರ್ ಆನ್ ಮಾಡಿರ್ತೀವಲ್ವ, ರಾತ್ರಿ ನೈಟ್ ಇಡೀ ಮೋಟ್ರ್ ಆನ್ ಮಾಡಿರುತ್ತೆ. ನಾವು ಕ್ಲೋಸ್ ಮಾಡ್ಬೇಕಾದ್ರೆ ಎಲ್ಲದಕ್ಕೂ ಫುಡ್ ಹಾಕಿ ತಿನ್ನೋಕ್ಕೆ ಟೈಮ್ ಕೊಟ್ಬಿಟ್ಟು ಮತ್ತು ಮೋಟ್ರ್ ಆನ್ ಮಾಡೋಗಿರ್ತೀವಿ. ಅದಾದಮೇಲೆ ಮೋಟ್ರ್ ಆಫ್ ಮಾಡಿದ್ಮೇಲೆ ಸತ್ತೋಗಿರೋ ಮೀನು ಒಂದೊಂದು ಟ್ಯಾಂಕಲ್ಲಿ ಒಂದೊಂದು ಹೋಗಿರ್ತವೆ, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಅದನ್ನೆಲ್ಲ ನೋಡ್ತಿರ್ತೀನಿ. ಎಲ್ಲದಕ್ಕೂ ಸತ್ತೋಗಿರೋದು ಫಸ್ಟೆಲ್ಲ ತೆಗೆದ್ಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಒಂದು ಮೀನಿಗೆ 2-3 ಕಾಳಂತೆ ಒಂದು ಅಂದಾಜು ಮೇಲೆ ಎಲ್ಲದಕ್ಕೂ 1/4 ಸ್ಪೂನು ಅರ್ಧ ಸ್ಪೂನು ಒಂದು ಅಂದಾಜು ಮೇಲೆ ಫುಡ್ಗಳನ್ನ ಹಾಕ್ತಾಯಿದ್ದೀನಿ. ಎಲ್ಲದೂ ಅಷ್ಟೇ ಹೆಚ್ಚು ಕಮ್ಮಿ ಒಂದು 20-25 ವೆರೈಟಿ ಇದ್ದಾವೆ. ಎಲ್ಲದಕ್ಕೂ ಸ್ವಲ್ಪ ಅಂದರೆ ಒಂದು ಅಂದಾಜು ಮೇಲೆ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಮಾಮೂಲಿ ಈಗ ಅಂಗಡಿಗೆ ಬಂದಿದ್ದ ತಕ್ಷಣ ನನ್ನ ರೊಟೀನ್ ಡೈಲಿ ಇದೇ ಥರ ಇರುತ್ತೆ. ಬೆಳಗ್ಗೆ ತಿಂಡಿ ಮಾಡಿ ಮಕ್ಕಳು ಸ್ಕೂಲಿಗೆ ಕಳಿಸಿ, ನನ್ನ ಬಗ್ಗೆ ಹೇಳಿಲ್ಲಲ್ಲ, ನನ್ನ ಹೆಸರು ಶ್ರುತಿ ಅಂತ ಹೇಳಿ. ನನಗಿಬ್ಬರು ಮಕ್ಕಳು. ನಾನು ಹೌಸ್ ವೈಫ್ ಕೂಡ ಜೊತೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ನನ್ನ ಕೈಲಾದ ಮಟ್ಟಿಗೆ ಹೆಲ್ಪ್ ಮಾಡ್ತೀನಿ. ಬಾಯ್.